ಆತ್ಮೀಯರೇ, ದಿನಕ್ಕೊಂದು ವಿನ್ಯಾಸ ಯೋಗ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ನೋಡ್ತಾ ಇದ್ವಿ. ಇವತ್ತು ಇನ್ನೊಂದು ವಿಶೇಷವಾಗಿರತಕ್ಕಂಥ ವಿನ್ಯಾಸವನ್ನು ಮಾಡೋಣ. ಆ ವಿನ್ಯಾಸದಿಂದ ಏನೆಲ್ಲ ಲಾಭಗಳಿದ್ದಾವೆ, ಏನೆಲ್ಲ ಆ ವಿನ್ಯಾಸಗಳಿಂದ ನಮ್ಮ ಶರೀರದಲ್ಲಿ ಪರಿವರ್ತನೆ ಆಗ್ತಾಯಿದ್ದಾವೆ ಅಂತಕ್ಕಂಥದ್ದನ್ನು ನೋಡ್ತಾ ಈ ವಿನ್ಯಾಸವನ್ನು ಮಾಡೋಣ. ಮೊದಲನೇದಾಗಿ ಈ ರೀತಿ ಕುತ್ಕೊಳ್ತಕ್ಕಂಥ ಅಭ್ಯಾಸ ಮಾಡ್ಕೊಳ್ಬೇಕು ನೀವು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಭ್ಯಾಸ. ಇದು ಬೆಳಗ್ಗೆ ಎದ್ದು ಮಲವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಇದೇ ರೀತಿ ಕುತ್ಕೊಂಡು ಮಾಡಬೇಕು. ಕೆಲವು ಜನ ಏನು ಮಾಡ್ತಾರೆ, ಹೀಗೆ ಕುತ್ಕೊಳ್ತಾರೆ. ಹೀಗೆ ಕುತ್ಕೊಳ್ಳೋದ್ರಿಂದ ನಿಮ್ಮ ಕರಳುಗಳಿಗೆ ಪ್ರೆಷರ್ ಆಗಲ್ಲ ಮತ್ತು ನಿಮ್ಮ ಅಪಾನವಾಯು ಕ್ರಿಯಾಶೀಲವಾಗಿ ಕೆಲಸ ಮಾಡಲ್ಲ. ಯಾವಾಗ ನಿಮ್ಮ ಅಪಾನವಾಯು ಕ್ರಿಯಾಶೀಲವಾಗಿ ಕೆಲಸ ಮಾಡಲ್ವೋ ಆವಾಗ ನಿಮ್ಮ ಮಲವಿಸರ್ಜನೆ ಸರಿಯಾಗಿ ಆಗಲ್ಲ. ಯಾರಿಗೆ ಮಲವಿಸರ್ಜನೆ ಸರಿಯಾಗಿ ಆಗಲ್ವೋ ಕಣ್ಣಿನ ಸಮಸ್ಯೆ, ಕಿವಿ ಸಮಸ್ಯೆ, ಚರ್ಮದ ಸಮಸ್ಯೆ, ಹೃದಯಾಘಾತ, BP, ಶುಗರು, ಅರ್ಥ್ರೈಟಿಸು, ಕೊಲೆಸ್ಟ್ರಾಲು, ಓವರ್ವೇಟ್ ಎಲ್ಲ ಕಾಯಿಲೆಗಳು ಬರೋದು ಕೂಡ ಮಲಬದ್ಧತೆಯಿಂದನೇ. ಅದಕ್ಕೆ ಒಂದು ಸಣ್ಣ ತಪ್ಪನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನಂದರೆ, ನಾವು ವೆಸ್ಟರ್ನ್ ಕಮರ್ಡ್ ಸೀಟಲ್ಲಿ ಮಲವಿಸರ್ಜನೆಯನ್ನು ಮಾಡ್ತಾ ಇರೋದು. ಆ ತಪ್ಪನ್ನು ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನೇಲಿದ್ದರೆ ಇವತ್ತೇ ಅದನ್ನು ಚೇಂಜ್ ಮಾಡಿಸ್ಬಿಡಿ. ಯಾಕಂತ ಹೇಳಿದ್ರೆ ಅದರಲ್ಲಿ ಕುತ್ಕೊಂಡಾಗ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒತ್ತಡ ಸಿಗಲ್ಲ. ನೋಡಿ, ಇಲ್ಲಿ ಒತ್ತಡ ಬರ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಒತ್ತಡ ಸಿಗದೇ ಇದ್ದರೆ ನಿಮ್ಮ ಮಲವಿಸರ್ಜನೆ ಸರಿಯಾಗಿ ಆಗಲ್ಲ. ಅದು ಸರಿಯಾಗಿ ಆಗಲಿಲ್ಲ ಅಂದರೆ ನಿಮ್ಮ ಶರೀರದಲ್ಲಿ ಆಮ ಫಾರ್ಮೇಷನ್ ಆಗುತ್ತೆ. ಆಮ ಅಂದರೆ ಹೊಲಸು. ಆ ಹೊಲಸಿಂದ ನಮ್ಮ ಜೀವನನೇ ಹೊಲಸಾಗಿ ಹೋಗ್ಬಿಡ್ತದೆ. ಅದಕ್ಕೆ ನೀವು ಮಲವಿಸರ್ಜನೆ ಮಾಡಬೇಕಾದ್ರೆ ಈ ರೀತಿ ಕುಕ್ಕುಟ ಆಸನದಲ್ಲೇ ಕೂತ್ಕೊಂಡು ಮಲವಿಸರ್ಜನೆ ಮಾಡಬೇಕು. ಗೊತ್ತಾಯ್ತಲ್ಲ? ಈ ಒಂದು ಕುಕ್ಕುಟಾಸನದ ವೇರಿಯೇಷನನ್ನೇ ಇವತ್ತಿನ ದಿವಸ ನಿಮಗೆ ತೋರಿಸ್ತೇನೆ. ಇದರಿಂದ ಏನಾಗುತ್ತೆ, ನಿಮ್ಮ ಅಪಾನವಾಯು ಕ್ರಿಯಾಶೀಲವಾಗ್ತದೆ. ಹಾಗಾದರೆ ಈ ರೀತಿ ಕುತ್ಕೋಬೇಕು. ಈ ರೀತಿ ಕುತ್ಕೊಂಡು ನಿಧಾನವಾಗಿ ಮೇಲೆದಳಿ ಹೀಗೆ. ಈಗ ಈ ಒಂದು ಕುಕ್ಕುಟಾಸನದ ವೇರಿಯೇಷನನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೇರವಾಗಿ ನಿಂತ್ಕೊಳ್ಳಿ. ಎರಡೂ ಕಾಲುಗಳ ಮೇಲೆ ಸಮಾನವಾಗಿ ಭಾರ ಹಾಕಿ. ತಲೆ, ಕುತ್ತಿಗೆ, ಬೆನ್ನು ಹುರಿ ನೇರವಾಗಿರಲಿ. ಮೊದಲು ನಮಸ್ಕಾರ ಸ್ಥಿತಿಗೆ ಬನ್ನಿ. ಈ ರೀತಿ ನಿಂತ್ಕೊಳ್ಳಿ ನೇರವಾಗಿ. ಏಕಂ ಊರ್ಧ್ವಹಸ್ತಾಸನ, ದ್ವಿಕೋನಾಸನ. ಉಸಿರನ್ನ ಸಂಪೂರ್ಣವಾಗಿ ಹೊರಗಡೆ ಬಿಡಿ. ತ್ರೀಣಿ ಕುಕ್ಕುಟಾಸನ, ಚತ್ವಾರಿ ಉತ್ಕಟಾಸನ, ಪಂಚ ಪಾರ್ಶ್ವ ಉತ್ಕಟಾಸನ, ಷಟ್ ಪಾರ್ಶ್ವ ಉತ್ಕಟಾಸನ, ಸಪ್ತ ಉಸಿರನ್ನು ತೆಗೆದುಕೊಳ್ತಾ ಮುಂದೆ, ಅಷ್ಟ ಉಸಿರನ್ನು ಬಿಡ್ತಾ ತಲೆಯನ್ನು ಸಂಪೂರ್ಣವಾಗಿ ಮೊಣಕಾಲಿಗೆ ಸ್ಪರ್ಶ ಮಾಡಿ, ಪಾದಹಸ್ತಾಸನ, ನವ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಹಿಂದೆ ವಾಕ್ ಮಾಡಿ, ದಶ ಉಸಿರನ್ನು ಬಿಡ್ತಾ ಅಧೋಮುಖ ಶ್ವಾನಾಸನ ಸ್ಥಿತಿಗೆ ಬನ್ನಿ. ಏಕಾದಶ ಉಸಿರನ್ನು ತೆಗೆದುಕೊಳ್ತಾ ಮತ್ತೆ ಕುಕ್ಕುಟಾಸನ. ದ್ವಾದಶ ಉಸಿರನ್ನು ಬಿಡ್ತಾ ಮಲಾಸನ. ತ್ರಯೋದಶ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡ್ತಾ ಸೆಕೆಂಡ್ ವೇರಿಯೇಷನ್ ಮಲಾಸನದಲ್ಲಿ. ಚತುರ್ದಶ ಉಸಿರನ್ನು ತೆಗೆದುಕೊಳ್ತಾ ಮತ್ತೆ ಊರ್ಧ್ವಮುಖ ಶ್ವಾನಾಸನ. ಪಂಚದಶ
ಉಸಿರನ್ನು ಬಿಡ್ತಾ ಅಧೋಮುಖ ಶ್ವಾನಾಸನ. ಷೋಡಶ ಉಸಿರನ್ನು ತೆಗೆದುಕೊಳ್ತಾ ವಾಪಸ್ ಮುಂದೆ ಬನ್ನಿ. ಕೈಗಳನ್ನು ಮೇಲೆತ್ತಿ. ಸಪ್ತದಶ ಉಸಿರನ್ನು ಬಿಡ್ತಾ ಮತ್ತೆ ಉತ್ಕಟಾಸನ. ಅಷ್ಟದಶ ಉಸಿರನ್ನ ತೆಗೆದುಕೊಳ್ತಾ ಉಸಿರನ್ನು ಬಿಡ್ತಾ ಮತ್ತೆ ಪಾರ್ಶ್ವ ಉತ್ಕಟಾಸನ. ಏಕೋರ್ವಿಂಶತಿ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಮುಂದೆ ಟ್ವಿಸ್ಟ್ ಮಾಡಿ ಉಸಿರನ್ನು ಬಿಡ್ತಾ ಮತ್ತೆ ಪಾರ್ಶ್ವ ಉತ್ಕಟಾಸನ. ವಿಂಶತಿ ಮತ್ತೆ ಉಸಿರು ತೆಗೆದುಕೊಳ್ಳಿ. ಏಕವಿಂಶತಿ ಮತ್ತೆ ಉಸಿರು ಬಿಡಿ, ಪಾರ್ಶ್ವ ಉತ್ಕಟಾಸನ. ದ್ವಿವಿಂಶತಿ ಮತ್ತೆ ಉಸಿರು ತೆಗೆದುಕೊಳ್ಳಿ. ತ್ರಯೋವಿಂಶತಿ ಉಸಿರು ಬಿಡಿ, ಮತ್ತೆ ಪಾರ್ಶ್ವ ಉತ್ಕಟಾಸನ. ಚತುರ್ವಿಂಶತಿ ಮತ್ತೆ ಉಸಿರು ತೆಗೆದುಕೊಳ್ಳಿ. ಪಂಚವಿಂಶತಿ ಮತ್ತೆ ಉಸಿರು ಬಿಡಿ, ಪಾದಹಸ್ತಾಸನ. ಷಡ್ವಿಂಶತಿ ಉಸಿರನ್ನ ತೆಗೆದುಕೊಳ್ಳಿ. ಸಮಸ್ಥಿತಿ. ಹೀಗೆ ಅಭ್ಯಾಸವನ್ನು ಮಾಡಬೇಕು. ಇದರಲ್ಲಿ ನೋಡಿ, ಸಂಪೂರ್ಣವಾಗಿ ನಿಮ್ಮ ಕರುಳುಗಳ ಮೇಲೇ ಹೆಚ್ಚು ಪ್ರಭಾವ ಬೀರತಕ್ಕಂಥ ಆಸನಗಳಿದ್ದಾವೆ. ಅಂದರೆ ಹೊಟ್ಟೆಯ ಭಾಗವನ್ನು ಎಡಕ್ಕೆ ಬಲಕ್ಕೆ ಎಡಕ್ಕೆ ಬಲಕ್ಕೆ ಈ ರೀತಿಯಾಗಿ ತಿರುಗಿಸೋದ್ರಿಂದ ನಿಮ್ಮ ಕರುಳುಗಳು ಸುಮಾರು ಹೊಲಸನ್ನು ಹೊರಹಾಕ್ತವೆ. ನಮ್ಮ ದೊಡ್ಡ ಕರಳು ಮತ್ತು ಸಣ್ಣ ಕರಳಿನಲ್ಲಿ ಸರಿಸುಮಾರು ಅರ್ಧ kg 1 kg ಮಲ ಸ್ಟೋರ್ ಇದ್ದೇ ಇರ್ತದೆ. ಹೊಲಸು ಅಲ್ಲಿ ತುಂಬಿಕೊಂಡಿರ್ತದೆ. ಆದ್ದರಿಂದ ಸ್ವಚ್ಛ ಮಾಡಲಿಕ್ಕೆ ನಮ್ಮ ಕೈಲಿ ಆಗಲ್ಲ. ಯಾಕಂದರೆ ಹೊರಗಿರ್ತಕ್ಕಂಥದ್ದೆಲ್ಲ ಸ್ವಚ್ಛ ಮಾಡಿಬಿಡ್ತೇವೆ. ಒಳಗಿರ್ತಕ್ಕಂಥದ್ದನ್ನು ಹೇಗೆ ತಾನೇ ಸ್ವಚ್ಛ ಮಾಡಲಿಕ್ಕಾಗುತ್ತೆ? ಅದಕ್ಕೆ ನೀವು ಬೆಳಗ್ಗೆ ಎದ್ದು ಮಲ ವಿಸರ್ಜನೆ ಮಾಡಿ, ಸ್ನಾನ ಮಾಡಿ, ಮತ್ತೆ ಒಂದು ಗ್ಲಾಸ್ ನೀರು ಕುಡಿದು ಇವೆಲ್ಲ ಆಸನಗಳನ್ನ ಮಾಡ್ತಾ ಹೋಗಿ ಮತ್ತೊಂದು 10 ನಿಮಿಷದಲ್ಲಿ ನಿಮ್ಮಲ್ಲಿ ಮಲ ವಿಸರ್ಜನೆ ಆಗುತ್ತೆ. ಹೊಲಸೆಲ್ಲ ಹೊರಗಡೆ ಹೋಗುತ್ತೆ. ಹಾಗಿದ್ರೆ ಆ ಹೊಲಸು ಎಲ್ಲಿಂದ ಬಂತು? ಆ ಹೊಲಸು ನಮ್ಮ ಕರಳಲ್ಲಿ ಇರ್ತದೆ. ಅದು ಅಂಟ್ಕೊಂಡಿರ್ತದೆ. ಈ ಸಿಮೆಂಟ್ ಕಾಂಕ್ರೀಟ್ ಅಂಟ್ಕೊಂಡಿರೋ ರೀತಿಯಲ್ಲಿ ನಮ್ಮ ಕರಳುಗಳಿಗೆ ಅಂಟ್ಕೊಂಡಿರ್ತದೆ. ಅದು ಹೊರಗೆ ಬಂದ್ರೇ ಅಷ್ಟೊಂದು ಅಸಹ್ಯ ಅನಿಸುತ್ತೆ. ಅದು ಒಳಗಿದ್ರೆ ಎಷ್ಟು ತೊಂದರೆ ಕೊಡಬಾರ್ದು ನಮ್ಮ ದೇಹಕ್ಕೆ, ನೀವೇ ಲೆಕ್ಕ ಹಾಕಿ. ತುಂಬ ತೊಂದರೆಯನ್ನು ಕೊಡ್ತದೆ. ತುಂಬ ಅಂದರೆ ತುಂಬ ತೊಂದರೆಯನ್ನು ಕೊಡ್ತದೆ. ಅದಕ್ಕೆ ಕರಳು ಸ್ವಚ್ಛವಾಗಿರಬೇಕು ಅಂತ ಹೇಳಿದ್ರೆ ನೀವು ತುಪ್ಪ ತಿನ್ನಬೇಕು. ಈಗಿನ ಜನ ತುಪ್ಪ ತಿನ್ನೋದೇ ಇಲ್ಲ. ತುಪ್ಪದಲ್ಲಿ ಏನಿದೆ ಅಂತ ಗೊತ್ತೂ ಇಲ್ಲ. ತುಪ್ಪದಲ್ಲಿ HDL ಇದೆ. HDL ಅಂದರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. ತುಪ್ಪ ಕೊಲೆಸ್ಟ್ರಾಲ್ ಆಗುತ್ತೆ ಅಂತ ಹೇಳ್ತಾರೆ. ಅಯ್ಯೋ ಹುಚ್ಚಪ್ಪಗಳ್ರ, ನೀವು ಒಂದು ಚಮಚ ತುಪ್ಪನ ಕೈಯಲ್ಲಿ ಹಾಕ್ಕೊಂಡು ನೋಡಿ, 2 ಸೆಕೆಂಡಿಗೆ ಅದು ಕರಗಿ ನೀರಾಗ್ತದೆ. ದಾಲ್ಡಾದಲ್ಲಿ ಫ್ಯಾಟ್ ಇದೆ ಅಂಥೇಳಿ, ಕೊಲೆಸ್ಟ್ರಾಲ್ ಇದೆ ಅಂಥೇಳಿ ಒಪ್ಕೊಳ್ತೇವೆ. ರಿಫೈನ್ಡ್ ಆಯಿಲಲ್ಲಿ ಕೊಲೆಸ್ಟ್ರಾಲ್ ಆಗುತ್ತೆ ಅಂಥೇಳಿ ಒಪ್ಕೊಳ್ತೇವೆ, ಆಯಿತಾ? ಆದರೆ ತುಪ್ಪದಲ್ಲಿ ಕೊಲೆಸ್ಟ್ರಾಲ್ ಇದೆ ಅಂಥೇಳಿದ್ರೆ ಅದನ್ನು ಆಯುರ್ವೇದ ಒಪ್ಪೋದೇ ಇಲ್ಲ. ಆಯುರ್ವೇದದಲ್ಲಿರ್ತಕ್ಕಂಥ ವಿಜ್ಞಾನ ಈ ಜಗತ್ತಿನಲ್ಲಿ ನಿಮಗೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆಯುರ್ವೇದ ಅಂದರೆ ಆಯಸ್ಸನ್ನು ವೃದ್ಧಿ ಮಾಡ್ತಕ್ಕಂಥ ವಿಜ್ಞಾನಕ್ಕೆ ಆಯುರ್ವೇದ ಅಂತ ಕರೀತಾರೆ. ನಿನ್ನೆ ಮೊನ್ನೆ ಬಂದಿರತಕ್ಕಂಥ ವಿಜ್ಞಾನ ಅಲ್ಲ ಇದು. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇದಕ್ಕೆ ಚರಕ, ವಾಗ್ಭಟ ಇವರೆಲ್ಲರೂ ಕೂಡ ಮಹರ್ಷಿಯ ಒಂದು ಸ್ಥಾನಕ್ಕೆ ಹೋಗಿ ಅವರು ತಮ್ಮ ಜ್ಞಾನೋದಯದ ಕಣ್ಣಿನಿಂದ ಈ ಒಂದು ಆಯುರ್ವೇದ ಗ್ರಂಥಗಳನ್ನು ಬರೆದಿರೋದು. ಸಾಮಾನ್ಯ ದೃಷ್ಟಿಯಿಂದ ಬರೆದಿರೋದಲ್ಲ, ಇದು ಜ್ಞಾನದ ದೃಷ್ಟಿಯಿಂದ ಬರೆದಿರ್ತಕ್ಕಂಥ ಗ್ರಂಥಗಳು. ಹಾಗಾಗಿ ಚರಕ ಆಗಿರ್ಬೋದು, ಸುಶ್ರುತವರಾಗಿರ್ಬೋದು, ವಾಗ್ಭಟ ಮಹರ್ಷಿಗಳಾಗಿರ್ಬೋದು, ಇವರೆಲ್ಲರೂ ತುಪ್ಪದ ಬಗ್ಗೆ ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥ ವರ್ಣನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ತುಪ್ಪ ತಿನ್ನಬೇಕು. ತುಪ್ಪ ತಿನ್ನೋದ್ರಿಂದ ನಮ್ಮ ಕರಳುಗಳು ಸಂಪೂರ್ಣವಾಗಿ ಕ್ರಿಯಾಶೀಲವಾಗ್ತವೆ. ಈಗ ನೋಡಿ, ನೀವು ಏನೋ ಒಂದು ಸೆಟ್ರ್ ಇರ್ತದೆ ನಿಮ್ಮ ಮನೆಯಲ್ಲಿ, ಮೇಲೆ ಇರಿಸೋದು ಕೆಳಗಿಳಿಸೋದು. ಅದಕ್ಕೆ ನೀವು ಗ್ರೀಸಿಂಗ್ ಮಾಡಲೇ ಹೋಗ್ಬಿಡಿ. ಗ್ರೀಸಿಂಗ್ ಮಾಡದೇ ಇದ್ದರೆ ಅದನ್ನ ಮೇಲೆ ಎತ್ತಲಿಕ್ಕೆ ಕೆಳಗಿಳಿಸ್ಲಿಕ್ಕೆ ಆಗುತ್ತೆ. ಅದು ಎಷ್ಟೊಂದು ಬಿಗಿ ಆಗುತ್ತೆ ನೋಡಿ. ಕೆಲವು ಬಾರಿ ಎತ್ತಲಿಕ್ಕೆ ಆಗಲ್ಲ ನಿಮಗೆ, ಅಷ್ಟೊಂದು ಟೈಟ್ ಆಗಿಬಿಡ್ತದೆ. ಹಾಗೆಯೇ ನಾವು ತುಪ್ಪ ತಿಂದೇ ಇದ್ದರೆ ನಮ್ಮ ಕರಳು ಕೂಡ ಟೈಟ್ ಆಗಿಬಿಡ್ತವೆ. ಯಾವಾಗ ಟೈಟ್ ಆಗುತ್ತೆ ಆವಾಗ ಶರೀರದಲ್ಲಿ ಇಲ್ಲದೇ ಇರೋವು ಎಲ್ಲ ಕಾಯಿಲೆಗಳು ಬರ್ತವೆ. 100 ಕಾಯಿಲೆಗಳು ಬರ್ತವೆ ಕರಳು ಟೈಟ್ ಆದರೆ. ಅದಕ್ಕೆ ಕರಳನ್ನು ಟೈಟ್ ಮಾಡ್ಕೋಬೇಡಿ. ಕರಳನ್ನು ಮೆತ್ತಗಿಟ್ಕೊಳ್ಬೇಕು ಅಂತ ಹೇಳಿದ್ರೆ
ನೀವು ತುಪ್ಪ ಸೇವನೆ ಮಾಡ್ಬೇಕು. ಅಟ್ಲೀಸ್ಟ್ 2 ಚಮಚ ತುಪ್ಪ ತಿನ್ಬೇಕು. ಅದು ತುಪ್ಪ ಯಾವ ಥರದ ತುಪ್ಪ ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಹಾಲಿನಿಂದ ತೆಗೆದಿರ್ತಾರಲ್ಲ ಆ ತುಪ್ಪ ಅಲ್ಲ. ಡೈರೆಕ್ಟಾಗಿ ಹಾಲಿನ ಕೆನೆಯಿಂದ ಬೆಣ್ಣೆ ಮಾಡಿ ತುಪ್ಪ ತೆಗಿತಾರೆ. ಆ ಥರ ತುಪ್ಪ ತಿನ್ನಬಾರ್ದು. ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ ಒಳಗಡೆಯಿಂದ ಬೆಣ್ಣೆಯಿಂದ ತುಪ್ಪ, ಈ ರೀತಿ ಪ್ರೋಸೆಸ್ಸಲ್ಲಿ ಬಂದಿರತಕ್ಕಂಥ ತುಪ್ಪವನ್ನು ನೀವು ತಿಂದರೆ ಅದರಲ್ಲಿ ನಿಜವಾಗಿರ್ತಕ್ಕಂಥ ಶಕ್ತಿ ಇರ್ತದೆ. ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಸುಮಾರು ಕಂಪ್ನಿಗಳು ದುಡ್ಡಿನ ಆಸೆಗೋಸ್ಕರ ಹಾಲಿನ ಕೆನೆಯಿಂದನೇ ತುಪ್ಪ ತಯಾರಿಸ್ತಾ ಇದ್ದಾರೆ. ಮತ್ತು ಜರ್ಸಿ ಹಸುವಿನ ತುಪ್ಪವನ್ನು ನೀವು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬೇಡಿ. ಯಾಕಂದರೆ ಆ ಹಸುಗೆ ನೂರಾರು ಕಾಯಿಲೆಗಳಿರ್ತವೆ. ಅದಕ್ಕೆ ಶುಗರು, BP, ಅದಕ್ಕೆ ಅರ್ಥರೈಟಿಸು, ಅದಕ್ಕೆ ಕ್ಯಾನ್ಸರ್ ಬರ್ತಾ ಇದೆ. ಆ ಹಸುನೇ ಅಲ್ಲ, ಅದನ್ನು ಮನುಷ್ಯ ಮಾಡಿರ್ತಕ್ಕಂಥದ್ದು, ಆರ್ಟಿಫಿಷಿಯಲಾಗಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನೋಡಿ, ನೀವು ಹಾರನ್ನು ಹಾಕಿ ಸರಿಯೋದೇ ಇಲ್ಲ ಅದು. ಯಾಕಂದರೆ ಸರಿಲಿಕ್ಕೆ ಬೇಕಾಗಿರ್ತಕ್ಕಂಥ IQ ಅದರಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಜರ್ಸಿ ಹಸುವಿನ ತುಪ್ಪ ಆಗಲಿ ಹಾಲಾಗಲಿ ಬಳಸಬೇಡಿ. ಈಗಿದ್ದಾವಲ್ಲ ಹಸುಗಳು, ಏನು ಮಾಡೋದು ಅದನ್ನು ಅಂತ ಹೇಳಿದ್ರೆ ಅದ್ರ ಕರುಗೆ ಬಿಟ್ಬಿಡಿ. ಇನ್ನು ದೇಶಿ ಹಸುವಿನ ತಳಿಯನ್ನು ಉಳಿಸಿ. ನೋಡಿ, ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಜನಸಂಖ್ಯೆ 36 ಕೋಟಿನೋ ಎಷ್ಟೋ ಇತ್ತು. ಆವಾಗ ಹಸುಗಳ ಸಂಖ್ಯೆ ನಮ್ಮ ಜನಸಂಖ್ಯೆಗಿಂತ ಜಾಸ್ತಿ ಇತ್ತು, 50 ಕೋಟಿಗಿಂತ ಜಾಸ್ತಿ ಇತ್ತು. ಈಗ ನಮ್ಮ ಜನಸಂಖ್ಯೆ 130 ಕೋಟಿಗೆ ಹತ್ತತ್ರ ಇದೆ. ಆದರೆ ಹಸುಗಳ ಸಂಖ್ಯೆ 50 ಕೋಟಿಯಿಂದ 11 ಕೋಟಿಗೆ ಇಳಿದಿದೆ. ಹೀಗೆ ನಾವು ಹಸುಗಳನ್ನ ಕಟ್ ಮಾಡ್ತಾ ಹೋದರೆ ನಮ್ಮ ರೈತರು ಎಲ್ಲಿಗೆ ಹೋಗಬೇಕು? ಅದಕ್ಕೆ ಹಸುವನ್ನು ಕೊಲ್ಲುವ ರಕ್ಕಸರ ಧ್ವನಿ ಕೇಳುವ ಮುನ್ನ ನನ್ನನ್ನು ಎಬ್ಬಿಸು ಅಂತ ಹೇಳಿಬಿಟ್ಟು ಬಸವಣ್ಣವ್ರು ಹೇಳ್ತಾರೆ. ಹಸುವನ್ನು ಹತ್ಯೆ ಮಾಡೋರಿಗೆ ರಾಕ್ಷಸರು ಅಂತ ವಿಶ್ವಗುರು ಬಸವಣ್ಣವ್ರು ಹೇಳ್ತಾರೆ. ಹಾಗಾಗಿ ನಿಜವಾಗ್ಲೂ ನಮ್ಮ ತಾಯಿ ಹಾಲು ಕೊಡೋದು ನಿಲ್ಲಿಸಿದ ಮೇಲೆ ನಮಗೆ ಹಾಲು ಕೊಡ್ತಕ್ಕಂಥದ್ದು ಹಸುನೇ. ನಾವೆಲ್ಲ ನೀಟಾಗಿ ವಿಭೂತಿ ಹಚ್ಕೊಳ್ತೇವೆ. ನಾಟಿ ಹಸುವಿನ ಸಗಣಿಯಿಂದ ಮಾಡಿರ್ತಕ್ಕಂಥ ವಿಭೂತಿ ಹಚ್ಕೊಂಡ್ರೆ ಮಾತ್ರ ಅದು ಔಷಧಿಯಾಗಿ ಕೆಲಸ ಮಾಡುತ್ತೆ. ನೀವು ಜರ್ಸಿ ಹಸುವಿನ ವಿಭೂತಿ, ಸಗಣಿಯಿಂದ ಮಾಡಿರ್ತಕ್ಕಂಥ ವಿಭೂತಿ ಹಚ್ಕೊಂಡ್ರೆ ಚರ್ಮ ರೋಗ ಬರ್ತದೆ. ಹಾಗಾಗಿ ನಾವು ಈ ತತ್ವವನ್ನು ಪಾಲನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಗೋ ಸಂರಕ್ಷಣೆಯನ್ನು ಕೂಡ ಮಾಡಬೇಕಾಗ್ತದೆ. ಈಗ ಈ ಒಂದು ವಿನ್ಯಾಸ ಯೋಗವನ್ನು ಮತ್ತೆ ಇನ್ನೊಂದು ಬಾರಿ ನಿಮಗೆ ಮಾಡಿ ತೋರಿಸ್ತೇನೆ. ಇದನ್ನು ನೀವು ಸರಿಯಾಗಿ ಮಾಡ್ತಾ ಹೋದರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಮಲವು ಕೂಡ ಸಂಪೂರ್ಣವಾಗಿ ಹೊರಗಡೆ ಹೋಗ್ತದೆ. ಮಲವನ್ನು ಹೊರಗಡೆ ಹಾಕೋದೇ ಬಹಳ ದೊಡ್ಡ ಕೆಲಸ ನಮ್ಮದು. ಅದನ್ನು ಹೊರಗಡೆ ಹಾಕಲೇಬೇಕು ನಾವು. ಸ್ವಚ್ಛವಾಗಿ ಇಟ್ಕೊಂಡ್ರೆ ಹೊಟ್ಟೆಯನ್ನು ನೀವು ನೋಡಿ ಎಷ್ಟು ಹಗುರ ಇರ್ತೀರ ನೀವು ಅಂತೇಳಿ. 24 ಗಂಟೆ ಕೆಲಸ ಮಾಡಿದರೂ ಕೂಡ ನಿಮಗೇನು ಅನಿಸಲ್ಲ. ನಾವು ಒಂದೊಂದು ಸರಿ ಆವಾಗ 2-3 ದಿವಸ ನಿದ್ದೆ ಇಲ್ಲದೆ ಇರ್ತಾಯಿದ್ವಿ. ಆದರೆ ನಮಗೆ ನಿದ್ದೆಗೆ ಇಟ್ಟಿದ್ದೀವಿ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಯಾಕಂದರೆ ನಾವು ಷಟ್ಕ್ರಿಯೆಗಳಿಂದ ನಮ್ಮ ಶರೀರವನ್ನು ಸ್ವಚ್ಛಗೊಳಿಸ್ಕೊಳ್ತಾ ಇರ್ತೇವೆ. ಹಾಗಾಗಿ ನೀವು ಕೂಡ ಅಷ್ಟೇ ಆ ಷಟ್ಕ್ರಿಯೆಗಳನ್ನು ಅಭ್ಯಾಸ ಮಾಡಬೇಕು. ಆ ಷಟ್ಕ್ರಿಯೆಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಂದರೆ ನಮ್ಮ ಆಶ್ರಮಕ್ಕೆ ಬನ್ನಿ. ದೌತಿ, ನೇತಿ, ಕಪಾಲಭಾತಿ, ಬಸ್ತಿ, ತ್ರಾಟಕ ಅಂತಕ್ಕಂಥ 6 ಕ್ರಿಯೆಗಳು ಬರ್ತವೆ. ಆ 6 ಕ್ರಿಯೆಗಳನ್ನು ನಿಮಗೆ ಅತ್ಯಂತ ವೈಜ್ಞಾನಿಕವಾದ ರೀತಿಯಲ್ಲಿ ನಾವು ಕಲಿಸ್ತೇವೆ. ಆ 6 ಕ್ರಿಯೆಗಳನ್ನು ನೀವು ಶರೀರ ಶುದ್ಧೀಕರಣ ಕ್ರಿಯೆಗಳನ್ನು ಕಲ್ತುಬಿಟ್ರೆ ನಿಮ್ಮ ಜೀವನದಲ್ಲಿ ಯಾವತ್ತೂ ನೀವು ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ. ಅಷ್ಟೊಂದು ನಿಮ್ಮ ಶರೀರ ಕ್ರಿಸ್ಟಲ್ ಕ್ಲಿಯರ್ ಇರ್ತದೆ. ವಜ್ರ ಹೇಗೆ ಕ್ಲಿಯರಾಗಿ ಗೋಚರ ಆಗ್ತಿರ್ತದಲ್ಲ, ಹಾಗೆ ನಿಮ್ಮ ಶರೀರ ಏನಾಗುತ್ತೆ ಅಷ್ಟೊಂದು ಸ್ವಚ್ಛ ಆಗುತ್ತೆ. ಅದನ್ನು ನೀವು ಮಾಡ್ಕೊಳ್ಬೇಕು. ಒಟ್ಟಿನಲ್ಲಿ ಶರೀರ ಶುದ್ಧವಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಯೋಗದಲ್ಲಿ ಶೌಚ ಅಂತಕ್ಕಂಥದ್ದು, ಶೌಚ ತಪಸ್ ಸಂತೋಷ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಯಮಃ, ನಿಯಮ ಅಂತಕ್ಕಂಥದ್ರಲ್ಲಿ ಶೌಚ ಬರ್ತದೆ. ಯಮ ಅಂದರೆ ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇವೆಲ್ಲವೂ ಕೂಡ ಯೋಗದ ಮೂಲಭೂತವಾಗಿರ್ತಕ್ಕಂಥ ಅಂಶಗಳು. ಇವುಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವುಗಳನ್ನು ಕೂಡ ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥ ಆ ಯೋಗ ಸೂತ್ರಗಳನ್ನು ಕೂಡ ವೈದಿಕರು ಏನು ಮಾಡಿದರು, ಹಾಳು ಮಾಡಿದರು. ಅದರಲ್ಲಿ ಸಂಪೂರ್ಣವಾಗಿ ಏನಿದೆ ಅಂತೇಳಿದ್ರೆ ನಿರ್ವಿಕಲ್ಪ ನಿರಾಕಾರ ತತ್ವದ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ವರ್ಣನೆ ಇದೆ. ಅದನ್ನು ಕೂಡ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೋಸ್ಕರ ತಿರುಚಿ ಆ ಪತಂಜಲಿ ಮಹರ್ಷಿಗಳಿಗೆ ದೊಡ್ಡ ಮೋಸ ಮಾಡಿದರು. ಅದಕ್ಕೆ ಅದಾಗಲಿ ಇವಾಗ ನಾವು ಮಾಡ್ತಾ ಇರತಕ್ಕಂಥ ಯೋಗದ ಬಗ್ಗೆ ನಾವು ಸರಿಯಾಗಿ ಸ್ಪಷ್ಟವಾಗಿ ಮಾಹಿತಿನ ಇಟ್ಕೊಂಡು ಅಭ್ಯಾಸ ಮಾಡಬೇಕು. ಏನೇನೇನೇನೋ ತಿಳ್ಕೊಳ್ದೇನೆ ಅಭ್ಯಾಸ ಮಾಡಿದ್ವಿ ಅಂತ ಹೇಳಿದ್ರೆ ಅದರಿಂದ ಬಹಳ ನಮ್ಮ ದೇಹಕ್ಕೆ ಹಾನಿಯಾಗುತ್ತೆ. ಈಗ ಇನ್ನೊಂದು ಬಾರಿ ಈ ಒಂದು ವಿನ್ಯಾಸ ಯೋಗವನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದು ನೋಡಿ. ಮೊದಲು ನಮಸ್ಕಾರ ಸ್ಥಿತಿಯಲ್ಲಿರಬೇಕು. ಏಕಂ ದ್ವೇ त्रीणि
ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ಉಸಿರು ತಗೊಳ್ಳಿ. ದಶ ಉಸಿರು ಬಿಡಿ. ಏಕಾದಶ ಉಸಿರು ತಗೊಳ್ಳಿ. ದ್ವಾದಶ ತ್ರಯೋದಶ ಉಸಿರು ತಗೊಳ್ಳಿ. ಚತುರ್ದಶ ಉಸಿರು ಬಿಡಿ. ಪಂಚದಶ ಉಸಿರು ತಗೊಳ್ಳಿ. ಷೋಡಶ ಉಸಿರು ಬಿಡಿ. ಸಪ್ತದಶ ಉಸಿರು ತಗೊಳ್ಳಿ. ಅಷ್ಟದಶ ಉಸಿರು ಬಿಡಿ. ಏಕೌರ್ವಿಂಶತಿ ಉಸಿರು ತಗೊಳ್ಳಿ. ವಿಂಶತಿ ಉಸಿರು ಬಿಡಿ. ಏಕವಿಂಶತಿ ಉಸಿರು ತಗೊಳ್ಳಿ. ದ್ವೇವಿಂಶತಿ ಉಸಿರು ಬಿಡಿ. ತ್ರಯೋವಿಂಶತಿ ಉಸಿರು ತಗೊಳ್ಳಿ. ಚತುರ್ವಿಂಶತಿ ಮತ್ತೆ ಉಸಿರು ಬಿಡಿ. ಪಂಚವಿಂಶತಿ ಉಸಿರು ತಗೊಳ್ಳಿ. ಷಡ್ವಿಂಶತಿ ಉಸಿರು ಬಿಡಿ. ಏಕೋತ್ರವಿಂಶತಿ ಉಸಿರು ತಗೊಳ್ಳಿ. ತ್ರಯೋವಿಂಶತಿ ಉಸಿರನ್ನು ಬಿಡಿ. ಹೀಗೆ ಉತ್ಕಟಾಸನದಲ್ಲಿ ಎರಡೆರಡು ವೇರಿಯೇಷನ್ನ ಮಾಡ್ತಾ ಹೋಗ್ಬೋದು. ಉತ್ಕಟಾಸನದ ಸ್ಥಿತಿಯಲ್ಲಿ ನಮ್ಮ ಹೊಟ್ಟೆ ಸಂಪೂರ್ಣವಾಗಿ ಟ್ವಿಸ್ಟ್ ಆಗಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ವಿಸ್ಟ್ ಆಗಬೇಕು. ಮತ್ತು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಗಮನ ಹೇಗೆ ಕೊಡಬೇಕು ಅಂತ ಹೇಳಿದ್ರೆ, ಯಾವುದೇ ಆಸನವನ್ನು ಮಾಡೋ ಸಂದರ್ಭದಲ್ಲಿ ಉಸಿರನ್ನು ಬಿಗಿ ಹಿಡಿಬಾರ್ದು. ಉಸಿರು ಯಾವತ್ತೂ ಬಿಗಿಯಾಗಿರಬಾರ್ದು. ನೀವು ಶರೀರವನ್ನು ಸಂಪೂರ್ಣವಾಗಿ ಸಡಿಲ ಬಿಟ್ಟಿರಬೇಕು. ಮತ್ತು ಆಸನದಲ್ಲಿ ಎಷ್ಟು ಸಾಧ್ಯ ಆಗುತ್ತಷ್ಟು ನಿಧಾನವಾಗಿ ಮೂಮೆಂಟ್ ಆಗಬೇಕು. ನೀವು ಉಸಿರು ಗಟ್ಟಿಯಾಗಿ ಹಿಡ್ಕೊಂಡು ಏನಾದರೂ ಆಸನ ಮಾಡಿದರೆ ನಿಮ್ಮ ನರ್ವಸ್ ಸಿಸ್ಟಮ್ ಸಂಪೂರ್ಣವಾಗಿ ವೀಕ್ ಆಗ್ತಾ ಬರ್ತದೆ. ಸುಮಾರು ಜನ ಆಸನ ಮಾಡಿ ಹಲವಾರು ಸಮಸ್ಯೆಗಳನ್ನು ತಂದುಕೊಂಡಿದ್ದಾರೆ. ಅದಕ್ಕೆ ಆಸನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಆಸನದ ನಿಯಮಗಳನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಆಸನ ಆಯಾಸವಿಲ್ಲದೆ ಸಮಸ್ಥಿತಿಯಲ್ಲಿ ನಡೆಸುವ ಪ್ರಕ್ರಿಯೆ. ಸ್ವಲ್ಪ ಆಯಾಸ ಆಗೇ ಆಗ್ತದೆ, ಆದರೆ ವ್ಯತಿರಿಕ್ತವಾಗಿರ್ತಕ್ಕಂಥ ಆಯಾಸ ಆಗಬಾರ್ದು. ಯೋಗ ಅಂತ ಹೇಳಿದ್ರೆ ಇದು ಪ್ರದರ್ಶನಕ್ಕಾಗಿ ಮಾಡ್ತಕ್ಕಂಥದ್ದಲ್ಲ. ಯೋಗ ಅಂದರೆ ಇದು ಪರಮಾತ್ಮನ ದರ್ಶನಕ್ಕಾಗಿ ಮಾಡ್ತಕ್ಕಂಥದ್ದು. ನಮ್ಮ ಶರೀರದಲ್ಲಿರ್ತಕ್ಕಂಥ ಮಲಮೂತ್ರ ದೋಷಗಳನ್ನು ಶುದ್ಧೀಕರಣ ಮಾಡಿಕೊಳ್ಳಿಕ್ಕಾಗಿ ನಾವು ಈ ರೀತಿ ಆಸನಗಳನ್ನು ಮಾಡ್ತಾಯಿದ್ದೀವಿ. ಇನ್ನು ಮನೋಮಲಗಳಿರ್ತವೆ, ಆ ಮನೋಬಲಗಳನ್ನು ನಾವು ಹೊರಗಡೆ ಹಾಕಬೇಕು ಅಂತ ಹೇಳಿದ್ರೆ ಶರಣರ ಸಂಘ, ಸಂತರ ಸಂಘ ಹಾಗೂ ಲಿಂಗಾಂಗ ಅನುಭವ, ಲಿಂಗಾಂಗ ಸಾಮರಸ್ಯ ಇವುಗಳನ್ನೆಲ್ಲ ಮಾಡ್ತಾ ಹೋಗಬೇಕು. ಅದಕ್ಕಾಗಿ ಮೊದಲು ಶರೀರವನ್ನು ಹೊರಗಿನಿಂದ ಸ್ವಚ್ಛಗೊಳಿಸ್ಕೊಳ್ತಾ ಹೋಗೋಣ. ಯಾರ ಶರೀರ ಗಟ್ಟಿಯಾಗಿರ್ತದೆ ಅವ್ರ ಮನಸ್ಸು ಗಟ್ಟಿಯಾಗಿರ್ತದೆ. ಮನಸ್ಸು ಗಟ್ಟಿಯಾಗಿದ್ದರೆ ಬುದ್ಧಿಶಕ್ತಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಬುದ್ಧಿಶಕ್ತಿ ಚೆನ್ನಾಗಿ ಕೆಲಸ ಮಾಡಿದ್ರೆ ನಮಗೆ ಆಧ್ಯಾತ್ಮಿಕ ಅರಿವು ಬರ್ತದೆ. ಯಾಕಂದರೆ ಬುದ್ಧಿಶಕ್ತಿ ಚೆನ್ನಾಗಿದ್ದರೆ ಭಾವನೆಗಳು ಚೆನ್ನಾಗಿರ್ತವೆ. ಭಾವನೆಗಳು ಚೆನ್ನಾಗಿದ್ದರೆ ಆತ್ಮದ ಒಂದು ಅರಿವು ನಮಗೆ ಆಗ್ತದೆ. ಹಾಗಾಗಿ ಮೊದಲು ಫಿಸಿಕಲ್ ಫಿಟ್ನೆಸ್ ತುಂಬ ಮುಖ್ಯ. ವಚನವನ್ನು ರಕ್ಷಣೆ ಮಾಡಿದರು. ಹೇಗೆ ರಕ್ಷಣೆ ಮಾಡಿದರು? ಮಡಿವಾಳ ಮಾಚಿದೇವರು ಖಡ್ಗ ಹಿಡಿದು ವಚನವನ್ನು ರಕ್ಷಣೆ ಮಾಡಿದರು. ಅವರಲ್ಲಿ ಅಂತಹ ಒಂದು ತಾಕತ್ತಿತ್ತು. ಆ ತಾಕತ್ತಿರಲಿಲ್ಲ ಅಂದರೆ ಇವತ್ತು ವಚನಗಳು ನಮಗೆ ಸಿಗ್ತಾ ಇರಲಿಲ್ಲ, ಎಲ್ಲ ಸುಟ್ಟು ಹಾಕಿಬಿಡ್ತಾಯಿದ್ರು. ಹಾಗೆ ಇವತ್ತು ನಾವು ವಚನಗಳನ್ನು ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಕೂಡ ಮೈಯಲ್ಲಿ ಮೊದಲು ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಆ ಶಕ್ತಿಯನ್ನು ಬೆಳೆಸ್ಕೊಂಡು ವಚನ ಓದಿದ್ರೆ ಅದು ಪರಿಪೂರ್ಣವಾಗಿ ಅರ್ಥ ಆಗುತ್ತೆ. ಏನಾದರೂ ಶಕ್ತಿ ಮೈಯಲ್ಲಿದ್ದರೆ ಏನಾದರೂ ಸ್ವಲ್ಪ ಸಮಾಜಕ್ಕೆ ಆ ಒಂದು ವಚನದ ಸಾರವನ್ನು ಪ್ರಸಾರ ಮಾಡಲಿಕ್ಕೆ ಆಗ್ತದೆ. ನಾವೆಲ್ಲ ತಿಳ್ಕೊಂಡು ಕೂಡ ಮನೆಯಲ್ಲಿ ಹಾಸಿಗೆ ಹಿಡಿದು ಕೂತ್ಕೊಂಡ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಅದು. ಹಾಗಾಗಿ ಮೊದಲು ಶರೀರದಲ್ಲಿ ಶಕ್ತಿಯನ್ನು ನಾವು ತಂದುಕೊಳ್ಬೇಕು. ಅದಕ್ಕಾಗಿ ಇಷ್ಟೆಲ್ಲ ಯೋಗವನ್ನು ಮಾಡ್ತಕ್ಕಂಥದ್ದು. ಮತ್ತು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಏನು ಅಂತ ಹೇಳಿದ್ರೆ, ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು
ಟಿ ವಿಯನ್ನು ಹೆಚ್ಚಿಗೆ ನೋಡ್ಲಿಕ್ಕೆ ಹೋಗಬೇಡಿ. ಇವತ್ತು ಹೆಚ್ಚು ಟಿ ವಿಯನ್ನು ನೋಡ್ತಾ ಇರೋದ್ರಿಂದ ನಮ್ಮಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ನಮ್ಮ ಮೆದುಳು ಸಂಪೂರ್ಣವಾಗಿ ನಿಷ್ಕ್ರಿಯವಾಗ್ತಾ ಇದೆ. ನಮ್ಮದು ಮೆಟೀರಿಯಲಿಸ್ಟಿಕ್ ಲೈಫ್ ಆಗ್ತಾಯಿದೆ. ತುಂಬ ಈ ಟಿ ವಿ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಾಯಿದೆ. ಅದರಲ್ಲೂ ಕೂಡ ಟಿ ವಿಯಲ್ಲಿ ತೋರಿಸಬಾರ್ದಾಗಿರೋದು ಎಲ್ಲವನ್ನು ತೋರಿಸ್ತಾ ಇದ್ದಾರೆ, ಎಲ್ಲವೂ ಕಮರ್ಷಿಯಲ್ ಆಗಿ. ನಿಮಗೆ ನೋಡ್ಬೇಕನ್ಸಿದ್ರೆ ಈ ಥರ ಬಸವವಾಹಿನಿ ಅಂತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ವಾಹಿನಿಯನ್ನು ಸ್ವಲ್ಪ ವೀಕ್ಷಣೆ ಮಾಡ್ಬೋದು. ನೋಡಿ, ಇದರಲ್ಲಿ ಯಾವುದಾದ್ರೂ ಒಂದು ಅಶ್ಲೀಲವಾಗಿರ್ತಕ್ಕಂಥದ್ದು, ಅನೈತಿಕವಾಗಿರ್ತಕ್ಕಂಥದ್ದು, ಅಂಧಶ್ರದ್ಧೆಯಿಂದ ಕೂಡಿರ್ತಕ್ಕಂಥದ್ದು ಏನಾದರೂ ಇದರಲ್ಲಿ ಒಂದಾದರೂ ಬಂದರೆ ನೀವು ತೋರಿಸ್ಕೊಡಿ, ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಕರ್ನಾಟಕದ ಹೆಮ್ಮೆಯ ಮಾಧ್ಯಮ ಅಂತ ನಾವು ಯಾವತ್ತೂ ಹೇಳ್ಕೊಂಡು ತಿರುಗಾಡ್ತಾ ಇರ್ತೇವೆ. ಯಾಕಂದರೆ ಯಾವುದು ಮಾಧ್ಯಮದಲ್ಲೂ ಕೂಡ ಈ ರೀತಿಯಾಗಿ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಯಾವ ನಿದರ್ಶನಗಳು ನಮಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಇದನ್ನು ನಾವು ವೀಕ್ಷಣೆ ಮಾಡ್ತಾ ಇದನ್ನು ಬೆಂಬಲಿಸೋದ್ರಿಂದ ನಾವು ಚೆನ್ನಾಗಿರ್ತೇವೆ, ನಮ್ಮ ಜೀವನವೂ ಚೆನ್ನಾಗಿರ್ತದೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಏನು ಅಂತ ಹೇಳಿದ್ರೆ, ನೀವು ಎಣ್ಣೆ ತಿಂತಾ ಇರ್ತೀರಲ್ಲ, ಎಣ್ಣೆಯನ್ನು ರೀಫೈನ್ಡ್ ಆಯಿಲನ್ನು ಬಳಸಲಿಕ್ಕೆ ಹೋಗಬೇಡಿ. ರೀಫೈನ್ಡ್ ಆಯಿಲನ್ನು ಬಳಸೋದ್ರಿಂದ ನಿಮ್ಮಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಕ್ರಿಯೇಟ್ ಆಗುತ್ತೆ. ರೀಫೈನ್ಡ್ ಮಾಡೋದು ಆಯಿಲನ್ನು ನಿಮ್ಮ ಆರೋಗ್ಯಕ್ಕಾಗಿ ಅಲ್ಲ, ಆ ಎಣ್ಣೆ ಕೆಡದೇ ಇರಲಿ ಅಂತ ಅದನ್ನು ಪ್ರೊಸೆಸಿಂಗ್ ಮಾಡ್ತಾರೆ. ಅದೇನು ಹೇಗಿರ್ತದೆ ಅಂತ ಹೇಳಿದ್ರೆ ಕೇವಲ ನೀರಾಗಿರ್ತದೆ, ನೀರಾಗಿರ್ತದೆ. ಅದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ತದೆ. ಆ ಬ್ಯಾಡ್ ಕೊಲೆಸ್ಟ್ರಾಲ್ಗೆ LDL ಮತ್ತು VLDL ಅಂತ ಕರೀತಾರೆ. ಆ LDL ಮತ್ತು VLDLಿಂದ ನಿಮ್ಮ ನರಗಳು ಸಂಪೂರ್ಣವಾಗಿ ವೀಕ್ ಆಗ್ತಾ ಬರ್ತವೆ. ನಿಮ್ಮ ಶರೀರದಲ್ಲಿ ಆ ಒಂದು ಕೊಬ್ಬಿನ ಅಂಶ ಜಾಸ್ತಿಯಾಗಿ, ಬ್ಯಾಡ್ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಈಗ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂದರೆ ಇವರು ರಿಫೈನ್ಡ್ ಆಯಿಲ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂದರೆ ರಿಫೈನ್ಡ್ ಆಯಿಲನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದೀವಿ. ಅವರು ತಿನ್ನು ಅಂತ ಹೇಳ್ತಾರೆ, ನೀವು ಬಿಡು ಅಂತ ಹೇಳ್ತಿದ್ದೀರ. ಯಾವುದನ್ನು ನಂಬಬೇಕು ಗುರುಗಳೇ ಅಂತಕ್ಕಂಥ ಕನ್ಫ್ಯೂಷನ್ ಸ್ಟೇಟಲ್ಲಿ ನೀವು ಇರ್ತೀರ. ನೀವು ವಿವೇಕದಿಂದ ಯೋಚನೆ ಮಾಡಿ ನೋಡಿ. ಹಿಂದೆ ನಮ್ಮ ಹಿರಿಯರು ರೀಫೈನ್ಡ್ ಆಯಿಲನ್ನು ತಿಂತಾ ಇರಲಿಲ್ಲ, ಯಾರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇರಲಿಲ್ಲ. ಏನಂತೇಳಿದ್ರೆ ಎಣ್ಣೆಯಲ್ಲಿ ಸ್ಮೆಲ್ ಇರಬೇಕು ಮತ್ತು ಅದರಲ್ಲಿ ಜಿಡ್ಡು ಇರಬೇಕು. ಆ ಜಿಡ್ಡು ಮತ್ತು ಸ್ಮೆಲ್ ಏನು ಮಾಡ್ತದೆ ಅಂದರೆ ಶರೀರದಲ್ಲಿರ್ತಕ್ಕಂಥ ಎಲ್ಲ ಜಾಯಿಂಟ್ಸ್ಗಳನ್ನು, ಎಲ್ಲ ಗ್ಲ್ಯಾಂಡ್ಸ್ಗಳನ್ನು, ಗ್ರಂಥಿಗಳನ್ನು ಅದು ಕ್ರಿಯಾಶೀಲಗೊಳಿಸ್ತದೆ. ಅದಕ್ಕಾಗಿ ಎಣ್ಣೆಯನ್ನು ಕೂಡ ನೀವು ಒಂದೇ ಎಣ್ಣೆಗೆ ಬೆನ್ನತ್ತಬೇಡಿ. ಕೆಲವು ಜನ ಕಡಲೆಕಾಯಿ ಎಣ್ಣೆನೇ ತಿಂತಿರ್ತಾರೆ, ಕೆಲವು ಜನ ಸೋಯಾಬೀನ್ ಎಣ್ಣೆಯನ್ನೇ ತಿಂತಿರ್ತಾರೆ, ಇನ್ನು ಕೆಲವು ಜನ ಸನ್ಫ್ಲವರ್ ಎಣ್ಣೆನ ತಿಂತಿರ್ತಾರೆ. ಹಾಗೆಲ್ಲ ತಿನ್ನಬಾರ್ದು. ಒಂದೊಂದು ವಾರಕ್ಕೆ ಅಥವಾ ಒಂದೊಂದು ತಿಂಗಳಿಗೆ ಒಂದೊಂದು ಎಣ್ಣೆಯನ್ನು ಚೇಂಜ್ ಮಾಡ್ತಾ ಹೋಗ್ಬೇಕು. ಅಂದಾಗ ಈ ಶರೀರದಲ್ಲಿರ್ತಕ್ಕಂಥ ಎಲ್ಲ ವಾತವನ್ನು ವೃದ್ಧಿ ಮಾಡ್ತಕ್ಕಂಥ ಅಂಶಗಳು ಬ್ಯಾಲೆನ್ಸ್ ಆಗ್ತವೆ. ಮತ್ತು ಸೋಯಾಬೀನ್ ಎಣ್ಣೆಯನ್ನು ನೀವು ಯಾವತ್ತೂ ತಿನ್ಲಿಕ್ಕೆ ಹೋಗಬೇಡಿ. ಏಕೆಂದರೆ ಸೋಯಾಬೀನ್ ಅಂತಕ್ಕಂಥದ್ದು ಹೆಚ್ಚು ಪ್ರೋಟೀನ್ ಇದೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ. ಆ ಪ್ರೋಟೀನ್ನ ಡೈಜೆಸ್ಟ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಮನುಷ್ಯನಿಗಿಲ್ಲ. ಸೋಯಾಬೀನ್ ಎಣ್ಣೆಯನ್ನು ತಿನ್ನೋದ್ರಿಂದ ನಿಮಗೆ ಬೇಗ ಹಾರ್ಟ್ ಅಟ್ಯಾಕ್ ಆಗ್ತದೆ, ಕಿಡ್ನಿ ಫೇಲ್ ಆಗ್ತದೆ. ಸೋಯಾಬೀನ್ ಎಣ್ಣೆಯನ್ನು ಅಥವಾ ಸೋಯಾಬೀನನ್ನು ಡೈಜೆಸ್ಟ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಕೇವಲ ಹಂದಿಗೆ ಮಾತ್ರ ಇದೆ. ನೀವು ಯಾವುದೇ ಕಾರಣಕ್ಕೂ ಸೋಯಾಬೀನಿಂದ ಮಾಡಿರ್ತಕ್ಕಂಥ ಎಣ್ಣೆ ಆಗಲಿ, ಸೋಯಾಬೀನಿಂದ ಮಾಡಿರ್ತಕ್ಕಂಥ ಆಹಾರ ಪದಾರ್ಥವನ್ನಾಗಲಿ ಸೇವಿಸಬೇಡಿ. ಆ ಸೋಯಾಬೀನ್ ಹಾಕೋದ್ರಿಂದ ಭೂಮಿ ಕೂಡ ಬರಡಾಗ್ತಾಯಿದೆ. ಅದನ್ನು ಅಮೇರಿಕದವರು ಚೈನಾಗೆ ತೆಗೆದುಕೊಂಡು ಹೋದರು, ಆದರೆ ಚೈನಾದವ್ರು ಅದನ್ನು ಹಾಕಲಿಲ್ಲ. ಚೈನಾದವ್ರು ಮೊದಲೇ ಭಾಳ ಬುದ್ಧಿವಂತರು ಅವರು. ಅದನ್ನು ತೊಗೊಂಡು ಬಂದು ನಮ್ಮ ದೇಶಕ್ಕೆ ತೊಗೊಂಬಂದರು ಈ ಸೋಯಾಬೀನನ್ನು. ಆ ಸೋಯಾಬೀನ್ ಹಾಕಿದರೆ ಭೂಮಿ ಬಹಳ ಬೇಗ ಬಂಜರ ಆಗ್ತದೆ, ಭೂಮಿಯಲ್ಲಿ ಬೆಳೀತಕ್ಕಂಥ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ರೈತರಿಗೂ ಕೂಡ ವಿನಂತಿ ಅಂದರೆ ಸೋಯಾಬೀನನ್ನು ಬೆಳಿಲಿಕ್ಕೆ ಹೋಗಬೇಡಿ, ಸೋಯಾಬೀನನ್ನು ಬಳಸಲಿಕ್ಕೆ ಹೋಗಬೇಡಿ. ಸೋಯಾಬೀನು ಯಾವುದೇ ಕಾರಣಕ್ಕೂ ಮನುಷ್ಯನ ಶರೀರಕ್ಕೆ ಒಗ್ತಕ್ಕಂಥ ಒಂದು ಅಂಶವನ್ನು ಹೊಂದಿಲ್ಲ. ಸೋಯಾಬೀನ್ನಲ್ಲಿರ್ತಕ್ಕಂಥ ಪ್ರೋಟೀನು ಮನುಷ್ಯನಿಗೆ ನಿರುಪಯುಕ್ತವಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರೋಟೀನ್ ಹೇಗಿದೆ ಅಂತ ಹೇಳಿದ್ರೆ ಮನುಷ್ಯನ ಡೈಜೆಸ್ಟ್ ಮಾಡ್ಕೊಳ್ಳದೆ ಆಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಅದರಲ್ಲಿ ಪ್ರೋಟೀನ್ ಇದೆ, ಹೆಚ್ಚು ಪ್ರೋಟೀನ್ ಇದೆ, ಆದರೆ ನಮ್ಮ ಶರೀರಕ್ಕೆ ಅದು ಡೈಜೆಸ್ಟ್ ಆಗಲ್ಲ. ಹಾಗಾಗಿ ಇದರಿಂದ ನೀವು ದೂರ ಇರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷ ಯೋಗದ ಬಗ್ಗೆ ಮಾಹಿತಿಯನ್ನು ನೋಡ್ತಾ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸರ್ವರಿಗೂ ಅನಂತ ಶರಣಾರ್ಥಿಗಳು.